ವೆಲ್ಕಮ್ ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಬ್ಬರಿಗಾಗಷ್ಟು ಮಾಡ್ತಿದ್ದೀನಿ ವೆಜ್ ಬಿರಿಯಾನಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮನೆಯಲ್ಲಿ ಪಲಾವು ಮಾಡ್ಬೋದು, ಪಲಾವ್ ಮಾಡೋದು ತೋರಿಸ್ತೀನಿ ನಾನು. ಎಲ್ಲರೂ ನಾರ್ಮಲ್ ಆಗಿ ಮಾಡ್ತಾರೆ, ಬಟ್ ನಾನು ಒಂದು ಸ್ವಲ್ಪ ನಾನು ಮಾಡೋ ಪಲಾವ್ ತುಂಬ ಜನ ಇಷ್ಟಪಡ್ತಾರೆ. ಸೊ ನಾನು ಹೆಂಗ್ ವೆರೈಟಿಯಾಗಿ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ನಾನು ಒಂದಿಬ್ಬರಿಗಾಗಷ್ಟು ಹೆಂಗ್ ವೆಜ್ ಬಿರಿಯಾನಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ತೋರಿಸ್ತೀನಿ. ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ಮಾಡ್ಕೋತೀನಿ. ನಾನು ಅಂಗಡಿಯಲ್ಲಿ ಯಾವತ್ತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ಲ. ತಂದ್ರೇನು ಅದನ್ನ ಏನಾದ್ರೂ ನನಗೆ ಎಮರ್ಜೆನ್ಸಿ ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ತಂದಿಟ್ಕೋತೀನಿ ಅಷ್ಟೇ. ನನಗೆ ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಇದನ್ನ ಹಾಕೊಂಡು ರುಬ್ಕೊಂಡಿರೋದು ನಾನು ಇದಕ್ಕೆ ಬೇಕಾಗಿರೋವಂಥದ್ದು ನೋಡಿ, ಸೋಂಪು ಬೀಜ ತಗೊಂಡಿದ್ದೀನಿ, ಪಲಾವ್ ಎಲೆ ತಗೊಂಡಿದ್ದೀನಿ, ಕಸ್ತೂರಿ ಮೆಂತೆ ಮತ್ತೆ ಮೊಗ್ಗು, ಮರಾಠಿ ಮೊಗ್ಗು ತಗೊಂಡಿದ್ದೀನಿ. ಚಿಕ್ಕದಾಗಿದೆ, ಅದು ಕಾಣಿಸ್ತಾ ಇಲ್ಲ. ಲವಂಗ ಆ್ಯಡ್ ಮಾಡ್ಕೊಂಡಿದ್ದೀನಿ, ಚಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಖಾರದ ಪುಡಿ, ಇಲ್ಲಿ ಅರಿಶಿನ ಹಾಕಿದ್ದೀನಿ. ನಾನು ಬಿರಿಯಾನಿ ಪೌಡರ್ ಯೂಸ್ ಮಾಡಲ್ಲ, ಅದಕ್ಕೆ ಧನಿಯಾ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಮತ್ತೆ ತೊಳೆದಿಟ್ಕೊಂಡಿರೋಂಥ ಎಲ್ಲ ತರಕಾರಿ ತೊಳೆದಿಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ನವಿಲ್ಕೋಸು, ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಹಣ್ಣು ಇಟ್ಕೊಂಡಿದ್ದೀನಿ. ಸೆಂಟರ್ ಚಿಕ್ಕದಾಗಿ ಸ್ವಲ್ಪ ಕುದಿನ ತಗೊಂಡಿದ್ದೀನಿ. ಮೊಸರು ಒಂದು ಚಿಕ್ಕ ಕಪ್ ಆಗಷ್ಟು, ಒಂದು ನಾವು ಟೀ ತಗೊಳ್ತೀವಲ್ಲ ಆ ಗ್ಲಾಸ್ ಅಲ್ಲಿ ಒಂಚೂರು ಮೊಸರು, ಮತ್ತೆ ಕುದಿನ ಒಂದು ಅರ್ಧ ತಗೊಂಡಿದ್ದೀನಿ ಕುದಿನ ನಾನು. ಸೊ ಇದನ್ನ ಹಾಕೊಂಡು ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟು ಪಲಾವ್ ಎಲೆ, ನೋಡಿ ಸೋಂಪು ಕಾಳು ಹಾಕೊಂಡಿದ್ದೀನಿ, ಜೊತೆಗೆ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ. ಈರುಳ್ಳಿ ಕೆಂಪುಗಾವಂತ ಬಾಜ್ಕೊಳ್ಳೋಣ. ನಾನು ಇಲ್ಲಿ ಬಂದು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ತಗೊಂಡಿದ್ದೀನಿ, ಯಾಕಂದ್ರೆ ತರಕಾರಿ ಎಲ್ಲ ಬೇಯಬೇಕಲ್ವಾ, ಅದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ನಾನು ಈಗ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡ್ಕೊಂಡಿದ್ದಾದ್ಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತೆ ಏನ್ ನಾನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದ ಅರಿಶಿನ, ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತೆ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟ್ಲಲ್ಲಿ ಫುಲ್ಲು ತಗೊಂಡಿದ್ದೀನಿ ನಾನು. ಅಕ್ಕಿ ಸೊಸೈಟಿ ಅಕ್ಕಿ, ಇದು ದೋಸೆ ಅಕ್ಕಿ. ಸೊಸೈಟಿ ಅಕ್ಕಿ ದೋಸೆ ಅಕ್ಕಿ ಯಾವುದು ಅಂತ ಕನ್ಫ್ಯೂಸ್ ಆಗಿ ತೆಗೆದಿಟ್ಟೆ. ಸೊ ಇದೇ ಇದರಲ್ಲಿ ಇನ್ನೊಂದು ಬಟ್ಲಲ್ಲಿ ಒಂದು ಬಟ್ಲಾಗಷ್ಟು ಅಕ್ಕಿ ತಗೊಂಡಿದ್ದೀನಿ. ನೋಡಿ, ಇದು ಸೊಸೈಟಿ ಅಕ್ಕಿ. ನಾನು ಸೊಸೈಟಿ ಅಕ್ಕಿನೇ ತಿನ್ನೋದು, ಸಣ್ಣ ಅಕ್ಕಿ ನಾನು ತಿನ್ನೋದಿಲ್ಲ. ಹಿಂಗ್ ಬಂದಿದೆ. ನಾನು ಏನಾದರೂ ಉಪ್ಪು ಹಾಕಿದ್ದೀನಿ, ಇದಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು. ಹಾಕಿದಾದ್ಮೇಲೆ ಸೊಸೈಟಿ ಅಕ್ಕಿನ ಕುಕ್ಕರ್ಗೆ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ತೀನಿ. ಕುಕ್ಕರ್ ವಿಸಿಲ್ ಹಾಕಿಟ್ಟಿದ್ದೀನಿ. ಇದೊಂದು 2 ವಿಸಿಲ್ ಕೂಗಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಮೊಸರು ಆಡ್ ಮಾಡೋದು ವಿಡಿಯೋದಲ್ಲಿ ತೋರಿಸಿಲ್ಲ, ಮೊಸರು ಆಡ್ ಮಾಡಿ. ನಾನು ಇವಾಗ ಮೊಸರು ಹಾಕಿದೆ, ಕೊತ್ತಂಬರಿ ಸೊಪ್ಪು, ಮೊಸರೆಲ್ಲ. ಅದು ನಾನು ಏನೋ ಒಂದು ಮಾಡ್ತಾ ಇರ್ತೀನಿ, ಅದನ್ನೇನೋ ಫ್ರಿಜ್ಜಲ್ಲಿ ಇಟ್ಟು ಮರ್ತಿದ್ರೆ ಮತ್ತೆ ಅದನ್ನ ಮತ್ತೆ ನೆನಪು ಮಾಡ್ಕೊಂಡು ಅಯ್ಯೋ ಇದು ಹಾಕ್ಲಿಲ್ವಲ್ಲ, ವಿಡಿಯೋ ಕಟ್ ಆಯ್ತಲ್ಲ, ಮತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು ಇದು ಹೋಗ್ತೀನಿ. ಸೊ ನೀವು ಆ್ಯಡ್ ಮಾಡ್ಕೊಡಿ, ನೀವು ಒಂದ್ಸರಿ ಮಾಡಿ ನೋಡಿ, ಮನೇಲಿ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ನಾನು ಯಾವಾಗ್ಲೂ ಬಿರಿಯಾನಿ ತಿನ್ನೋದಿಲ್ಲಲ್ವಾ, ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಅದೇ ನಾನು ಏನ್ ಮಾಡ್ತೀನಿ, ವೆಜ್ಜಲ್ಲೇ ಮಾಡ್ಕೊಳ್ತೀನಿ. ಬಿರಿಯಾನಿ ಏನಾದರೂ ತಿನ್ಬೇಕು ಅನ್ಸಿದ್ರೆ ವೆಜ್ಜಲ್ಲೇ ತರಕಾರಿ ಎಲ್ಲ ಹಾಕಿ ಆ್ಯಡ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಅದಷ್ಟು ನಾನು ಸಣ್ಣ ಅಕ್ಕಿ ತಿನ್ನಕ್ಕೆ ಹೋಗಲ್ಲ. ನನಗೆ ಚಿಕ್ಕಂದಿನಿಂದ ನಮ್ಮಮ್ಮ ಸೊಸೈಟಿ ಹಾಕಿದ್ರಲ್ಲಿ ತಿನ್ನಿಸ್ಬಿಟ್ಟು ಈಗ ನನಗೆ ಸಣ್ಣಾಗಿ ಗಂಟಲಲ್ಲಿ ಸಿಗಾಕೊಳ್ಳುತ್ತೆ, ಹಂಗಾಗಿ ತಿನ್ನಲ್ಲ. ನನ್ಗೆ ಎಷ್ಟೇ ಕಷ್ಟ ಆದ್ರೂ ತರಿಸ್ಕೊಬಿಡ್ತೀನಿ, ಏನಾದರೂ ಬಾಧೆ ಬಿದ್ದು. ಮೊನ್ನೆ ಒಂದು 50 kg ತರಿಸ್ಕೊಂಡೆ.
ಅದರಲ್ಲೇ ಇನ್ನ ಯಾವಾಗಲೂ ನಾನು ಒಂದೇ ಟೈಮ್ ಊಟ ಮಾಡೋದು, 2 ಟೈಮು ಬರೀ ಪಲ್ಯಗಳು ಸೊಪ್ಪು ಆ ಥರ ತಿಂತಾ ಇರ್ತೀನಿ. ಹಂಗಾಗಿ ಮುದ್ದೆ ರೊಟ್ಟಿ ಆ ಥರ ಹಾಕ್ಕೊಳ್ತೀನಲ್ವ, ಅದರಿಂದ ರೈಸ್ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಅದೇ ಒಂದು ಸ್ವಲ್ಪ ತುಂಬ ದಿನ ಬರುತ್ತೆ ನಮಗೆ ತಿಂದು ಮಿಕ್ಕಬಹುದು. ಇನ್ನು ನನ್ನ ಮಗಳು ಬಂದರೆ ಅವಳಿಗೆ ಟಿಫನ್ಗೆ ಬಾಕ್ಸ್ಗೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಅಂತ. ಕೊನೆಗೂ ವೆಜ್ ಬಿರಿಯಾನಿ ರೆಡಿ. ಇದ್ರ ಜೊತೆ ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟ್ ನೋಡ್ತೀನಿ ಹೆಂಗೆ ಬಂದಿದೆ ಏನು ಅಂತ ನೋಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ಇದಕ್ಕಿಂತ ಊಟ ಬೇಕಾ? ಹೋಟ್ಲಲ್ಲೆಲ್ಲ ಮಾಡೋದು ಒಂದೇ, ಮನೇಲಿ ಮಾಡಿ ತಿನ್ನೋದು ಒಂದೇ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೊಸೈಟಿ ಅಕ್ಕಿ ಅನ್ನೋ ಥರನೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.